ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ನಮ್ಮ ಪ್ರೀತಿಯ ಪ್ರಭು ಯೇಸುವೆ, ಈ ದಿನಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಆರಾಧನೆ ವಂದನೆ ದೇವ. ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿದ್ದಕ್ಕಾಗಿ, ಯಶಸ್ವಿಗೊಳಿಸಿದ್ದಕ್ಕಾಗಿ ನಿಮ್ಮನ್ನು ವಂದಿಸಿ ಸ್ತುತಿಸಿ ಆರಾಧಿಸುತ್ತೇವೆ. ನೀವು ನಮ್ಮನ್ನು ಪ್ರೀತಿಸಿದಂತೆ ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ, ಪರರನ್ನು ಪ್ರೀತಿಸುತ್ತೇವೆ ಪ್ರಭುವೇ. ಪ್ರಿಯರೇ, ಬನ್ನಿ ಇಂದು ಪ್ರಭು ಮಾಡಿದ ಇನ್ನೊಂದು ಅದ್ಭುತವನ್ನ ಧ್ಯಾನಿಸೋಣ. ಮಾರ್ಕರ ಶುಭ ಸಂದೇಶ ಅಧ್ಯಾಯ 9 ವಾಕ್ಯಗಳು 2ರಿಂದ 13ರವರೆಗೆ. ಯೇಸುವಿನ ರೂಪಾಂತರ. ಪ್ರಭು ಯೇಸು ತಮ್ಮ 3 ಪ್ರೀತಿಯ ಶಿಷ್ಯರಾದ ಪೇತ್ರ, ಯಾಕೋಬ ಮತ್ತು ಯೋವನ್ನರನ್ನ ಕರೆದುಕೊಂಡು ತಾಬೋರ್ ಪರ್ವತಕ್ಕೆ ಹೋಗುತ್ತಾರೆ. ಅಲ್ಲಿ ಪ್ರಾರ್ಥನೆಯಲ್ಲಿ ಕಳೆದ ನಂತರ ತಮ್ಮ ದೈವತ್ವವನ್ನ ಶಿಷ್ಯರಿಗೆ ಮನವರಿಕೆ ಮಾಡಿಕೊಡುವುದಕ್ಕೋಸ್ಕರ ರೂಪಾಂತರಗೊಳ್ಳುತ್ತಾರೆ. ತಮ್ಮ ದೈವತ್ವವನ್ನ ಶಿಷ್ಯರ ಮುಂದೆ ಪ್ರಕಟಿಸುತ್ತಾರೆ. ಅವರ ಉಡುಪು ಜಗದ ಯಾವ ಅಗಸನಿಂದಲೂ ಮಡಿ ಮಾಡಲಾಗದಷ್ಟು ಬಿಳುಪಾಗುತ್ತೆ. ಮೋಶೆ ಮತ್ತು ಎಲಿಯ ಪ್ರತ್ಯಕ್ಷರಾಗಿ ಪ್ರಭು ಯೇಸುವಿನೊಂದಿಗೆ ಚರ್ಚಿಸುತ್ತಾರೆ. ಆಗ ಪೇತ್ರನು ಯೇಸುವಿಗೆ ನುಡಿಯುತ್ತಾನೆ, ಪ್ರಭುವೇ, ಅಪ್ಪನೇ ಆಗಲಿ, ನಾವು ಇಲ್ಲೇ ಇರೋಣ. ನಿಮಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಗುಡಾರವನ್ನ ಕಟ್ಟುತ್ತೇವೆ ಎಂದು ನುಡಿಯುತ್ತಾನೆ. ಯಾಕೆಂದ್ರೆ ಈಗಾಗಲೇ ಆತ ಭಯಭ್ರಾಂತನಾಗಿರುತ್ತಾನೆ. ಆತ ಏನು ಮಾತನಾಡ್ತಿದ್ದೇನೆ, ಏನು ನೋಡ್ತಾ ಇದ್ದೇನೆ ಎಂಬ ಅರಿವು ಆತನಿಗಿರುವುದಿಲ್ಲ. ಆಗ ಒಂದು ಮೇಘವೊಂದು ಯೇಸು ಸ್ವಾಮಿಯನ್ನ ಆವರಿಸುತ್ತೆ. ಆ ಮೇಘದಿಂದ ಧ್ವನಿಯೆಂದು ಅವರಿಗೆ ಕೇಳುತ್ತದೆ, ಈತನು ನನ್ನ ಪುತ್ರ, ನನಗೆ ಪರಮ ಪ್ರಿಯನು, ಈತನ ಮಾತಿಗೆ ಕಿವಿಗೊಡಿ ಎಂಬ ವಾಣಿ ಆ ಮೇಘದಿಂದ ಅವರಿಗೆ ಕೇಳಿಸುತ್ತೆ. ತಕ್ಷಣ ಶಿಷ್ಯರು ಅತ್ತಿತ್ತ ನೋಡಿದಾಗ ಅಲ್ಲಿ ಯಾರು ಇರುವುದಿಲ್ಲ, ಪ್ರಭು ಯೇಸು ಒಬ್ಬರೇ. ಪ್ರಭು ಯೇಸು ಅವರಿಗೆ ನುಡಿಯುತ್ತಾರೆ, ತಾನು ಸತ್ತು ಪುನರುತ್ಥಾನ ಹೊಂದುವ ತನಕ ಇದನ್ನು ಯಾರಿಗೂ ಹೇಳುವುದು ಬೇಡ. ಶಿಷ್ಯರಿಗೆ ಅದು ಅರ್ಥವಾದರೂ ಸತ್ತು ಪುನರುತ್ಥಾನ ಹೊಂದುವುದು ಏನು ಎಂಬುದು ಅರ್ಥವಾಗಿರುವುದಿಲ್ಲ. ಹಾಗಾಗಿಯೇ ಪ್ರಭು ಯೇಸು ಅವರಿಗೆ ಈ ಒಂದು ತಮ್ಮ ಮಹಿಮೆಯನ್ನ ಪ್ರಕಟಿಸಿರುತ್ತಾರೆ. ಪ್ರಭು ಯೇಸು ತಮ್ಮ ದೈವತ್ವದ ಪ್ರಕಟ ಮಾಡುವುದರ ಮೂಲಕ ತಾನು ಇಹಲೋಕಕ್ಕೆ ಬಂದ ಉದ್ದೇಶ ಏನು, ತಾನು ಮುಂದೆ ಶಿಲುಬೆಯಲ್ಲಿ ಸಾಯಲಿದ್ದರೂ ಸಹ ತಾನು ಪುನರುತ್ಥಾನ ಆಗಲಿರುವೆನು, ಹಾಗೂ ತನ್ನ ದೈವತ್ವ ವ್ಯಕ್ತಿ ಎಂಬ ಸತ್ಯವನ್ನ ಈ ಶಿಷ್ಯರು ಅರಿತುಕೊಳ್ಳಲೆಂದು ತಮ್ಮ ಮಹಿಮೆಯನ್ನ ಶಿಷ್ಯರಿಗೆ ತೋರಿಸುತ್ತಾರೆ. ಪ್ರಿಯರೇ, ನಾವು ನಮ್ಮ ಜೀವನದಲ್ಲಿ ಕಷ್ಟ ಸಂಕಷ್ಟದಲ್ಲಿದ್ದಾಗ ಪ್ರಭು ನಮ್ಮೊಂದಿಗಿರುತ್ತಾರೆ, ಪ್ರಭು ನಮ್ಮನ್ನ ಮುನ್ನಡೆಸುತ್ತಾರೆ ಮತ್ತು ತಮ್ಮ ಮಹಿಮೆಯನ್ನ ನಾನು ಮತ್ತು ನೀವು ಅರ್ಥ ಮಾಡಿಕೊಳ್ಳಬೇಕೆಂದು ಬಯಸುತ್ತಾರೆ. ಸದಾ ಪ್ರಭು ಯೇಸು ನಮ್ಮ ಕೈ ಹಿಡಿದು ಮುನ್ನಡೆಸುತ್ತಾರೆ. ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸು ನಮ್ಮ ಜೀವನದ ಪ್ರತಿ ಕ್ಷಣವೂ ನಮ್ಮೊಂದಿಗಿರಲಿ, ನಮ್ಮನ್ನ ಮುನ್ನಡೆಸಲಿ. ಸರ್ವಶಕ್ತಿ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಕೋರಿಕೆಗಳನ್ನು ಆಶೀರ್ವದಿಸಲಿ. ಆಮೇನ್. ಪ್ರಿಯರೇ, ಈ ವಿಡಿಯೋವನ್ನು ಆಲಿಸಿದ ಪ್ರತಿಯೊಬ್ಬರು ಇತರರೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋವನ್ನು ಹಂಚಿಕೊಳ್ಳುವುದು ಸಹ ಶುಭ ಸಂದೇಶ ಪ್ರಸಾರದ ಭಾಗವಾಗಿರುತ್ತದೆ. ಪ್ರಭು ಖಂಡಿತವಾಗಲೂ ನಿಮ್ಮನ್ನು ಆಶೀರ್ವದಿಸುವರು.